ಇದೇ ಬರ್ತಕ್ಕಂತಹ 12/8/2026 ತಾರೀಕಿನ ಅಂಗವಾಗಿ ಬುಧವಾರದಂದು ಸೂರ್ಯಗ್ರಹಣ ಹೇಳ್ತಕ್ಕಂಥದ್ದು ಯುರೋಪ್, ಉತ್ತರ ಏಷ್ಯಾ, ಆಫ್ರಿಕಾ, ಉತ್ತರ ಹಾಗೂ ಪಶ್ಚಿಮ ಅಮೇರಿಕಾ ಉತ್ತರದ ಭಾಗಗಳಲ್ಲಿ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರಗಳಲ್ಲಿ ಗೋಚಾರವನ್ನು ಪಡ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಯಾವ ಭಾಗದಲ್ಲೂ ಕೂಡ ಗೋಚರಿಸುವುದಿಲ್ಲ. ಆದ ಕಾರಣದಿಂದಾಗಿ ಕೆಲವಷ್ಟು ನಿಯಮಗಳಿಂದ ಅನುಸರಿಸಬೇಕಾದಂಥದ್ದು ಇಲ್ಲ. ಹಾಗಂತ ಹೇಳಿದ ಮಾತ್ರದಲ್ಲಿ ಕೆಲವು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಉತ್ತಮ. ಸ್ಪರ್ಶಕಾಲ ಹೇಳ್ತಕ್ಕಂಥದ್ದು ಇಲ್ಲಿಯ ಕಾಲಮಾನದ ಪ್ರಕಾರದಲ್ಲಿ ರಾತ್ರಿ 10:30 ಹಿಡಿತಕ್ಕಂಥದ್ದು. ಮೋಕ್ಷ ಹೇಳ್ತಕ್ಕಂಥದ್ದು ರಾತ್ರಿ 12:04 ಉಂಟಾಗ್ತಕ್ಕಂಥದ್ದು. ಮಧ್ಯ ಪುಣ್ಯ ಕಾಲ ಹೇಳ್ತಕ್ಕಂಥದ್ದು 11:16 ಅಂತ ಹೇಳಿದರೆ ಒಟ್ಟು 1 ತಾಸು 50 ಮಿನಿಟುಗಳು ಈ ಗ್ರಹಣ ಹಿಡಿಕೊಂಡು ಇರತಕ್ಕಂಥದ್ದು. ಇದರಲ್ಲಿ 4 ರಾಶಿಯವರಿಗೆ ತುಂಬ ಉತ್ತಮಕಾರಿಯಾಗಿಯೂ, ಅನಂತರದಲ್ಲಿ ಇನ್ನು 4 ರಾಶಿಯವರಿಗೆ ಮಧ್ಯಮ ಫಲ ಹೇಳ್ತಕ್ಕಂಥದ್ದಿದ್ದು, ಇನ್ನು ಉಳಿದ 4 ರಾಶಿಯವರಿಗೆ ತುಂಬ ಕಷ್ಟಕರವಾದಂತಹದ್ದು ಉಂಟಾಗ್ತದೆ. ಜೊತೆಯಲ್ಲಿ ಕೆಲವಷ್ಟು ತೊಂದರೆಗಳು ಕೂಡ ನಮ್ಮ ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಗ್ರಹಣದಿಂದಾಗಿ ಉಂಟಾಗುವ ಸಾಧ್ಯತೆಗಳು ತುಂಬಾ ಜಾಸ್ತಿಯಾಗಿ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ವಿಶ್ವಂಭರನ ಧ್ಯಾನವನ್ನು ಮಾಡೋಣ.